ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಲಾಗ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಗಾಯ್ಸ್, ಇವತ್ತು ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಸುಬ್ಬ ಪಾಪು ಹೋಗ್ತಾಯಿದ್ದೀವಿ. ಆಟೋಕ್ಕೆ ವೆಯ್ಟ್ ಮಾಡ್ತಾಯಿದ್ದೀವಿ. ನಾಳೆ ಕೃಷ್ಣ ಜನ್ಮಾಷ್ಟಮಿ ಇರೋದ್ರಿಂದ ಸೊ ಹೋಗಿ ಸ್ವಲ್ಪ ಪಾಪುಗೆ ಕಾಸ್ಟ್ಯೂಮ್ ತರೋಣ ಅಂತ ಹೇಳ್ಬಿಟ್ಟು. ಸೊ ಈ ವಿಡಿಯೋ ನಿಮಗೆ ಸ್ವಲ್ಪ ತಡವಾಗಿಯೇ ಬರುತ್ತೆ, ಯಾಕಂದರೆ ವಿಡಿಯೋ ಎಡಿಟ್ ಮಾಡೋದೇ ಸ್ವಲ್ಪ ಲೇಟ್ ಆಯಿತು. ಸೊ ಹಾಗಾಗಿ ಗೈಸ್, ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಪೋರ್ಟ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಸೊ ಗೈಸ್, ಏನಪ್ಪ ಅಂತಂದರೆ ಎಲ್ಲ ತಾಯಂದ್ರಿಗೂ ಒಂದು ಆಸೆ ಇದ್ದೇ ಇರುತ್ತೆ, ಮಕ್ಕಳಿಗೆ ಕೃಷ್ಣನ ವೇಷ ಹಾಕ್ಬಿಟ್ಟು ಫೋಟೋಶೂಟ್ ಮಾಡಿಸೋದು ಅಂತ. ಸೊ ನಾನು ನಿಮಗೂ ಕೂಡ ಮಾಡಿಲ್ಲ, ಸೊ ಇವಳಿಗಾದರೂ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇರೋ ಅಂಥದ್ದು. ಸೊ ಗೈಸ್, ಇಲ್ಲಿ ತಂದೆ ಮಗಳು ಫುಲ್ ಪ್ರೀತಿ ಉಕ್ಕಿ ಹರಿತಾ ಐತೆ ರೋಡಲ್ಲೇ. ಸೊ ಅವ್ರ ಅಪ್ಪಾಜಿ ಅಪ್ಪಿ 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 ಇಲ್ಲಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಅವ್ರಪ್ಪ ನೋಡು ಅಪ್ಪಿ ಅಪ್ಪಿ ಅಂತವಳೆ ಇಲ್ಲಿ. ಸೊ ಇನ್ನು ಆಟೋ ಬಂದಿಲ್ಲ, ಆಟೋಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ ಗೈಸ್. ಸುಮ್ಮನೆ ಪಾಪು, ಮಾತಾಡು, ನೀನೇ ಮಾತಾಡು. ಹಾಯ್ ಗಾಯ್ಸನ, ಹಾಯ್ ಅಪ್ಪ, ಹಾಯ್. ಇಲ್ಲಿ ಆಟೋ ಸಿಗಲಿಲ್ಲ, ಹಾಗಾಗಿ ಮುಂದೆ ನಡ್ಕೊಂಡು ಹೋಗ್ತಾ ಇದ್ದೀವಿ, ಆಟೋ ಸಿಗುತ್ತೆ ಅಂತ ಹೇಳ್ಬಿಟ್ಟು. ಅಣ್ಣ, ಹಾಂ ಗಣೇಶ ಅಣ್ಣ, ಹಾಂ ತಾಂತೀನಿ ನೋಡ್ರಿ ನಮ್ಮ ಅಂಕಲ್. ಮಾತಾಡ್ಸೋ, ನಾನು ಅಂಕಲ್ ಕರ್ಕೊಂಡು ಬರ್ತೀನಿ. ಇಲ್ಲೋಡು ಗೊಂಬೆ ನೋಡಿ ಪಾಪು, ಗೊಂಬೆ ಎಷ್ಟು ಚೆನ್ನಾಗಿಟ್ಟವ್ರೆ ಅಲ್ಲ. ಹಾಂ, ಇದನ್ನು ಕಳಿಸಿ ನಿಂತ ಐತೆ, ಲೈಟ್ ಬಿಡಿ, ಲೈಟ್ ಎಲ್ಲಿ? ಹಾಂ, ಅಣ್ಣ ಕರೆಕ್ಟಾಗಿ ಈ ಥರ ಬರಲಿ ದೊಡ್ಡದಾಗ. ಅದಕ್ಕೆ ಒಂದು ಪೌಚ್ ತಗೊಂಡ್ಬಿಟ್ರೆ ಸಾಕು, ಚೆನ್ನಾಗಿ ಕಾಣಿಸುತ್ತೆ. ನಿಮಗೆಲ್ಲ ಸೈಡ್ ಫೋಟೋ ಡಿಲೀಟ್ ಮಾಡಿ ಎಲ್ಲ ಹಾಕ್ಕೊಡ್ತೀನಿ, ಸೈಡಿಗೆಲ್ಲ ಇವಾಗ ಬಾಯೆಲ್ಲ ಮಾಡ್ಕೋಬೇಕು ಹೇಳ್ತೀನಿ. ಇದೆಲ್ಲ 150. ಅವ್ಳು ಬಾಯೆಲ್ಲ ಮಾಡ್ಕೊಂತಾಳೆ, ಈಗ ಬಟ್ಟೆ ಎಲ್ಲ ಗಲೀಜಾಗ್ತದೆ. ಓಕೆ ಗಾಯ್ಸ್, ಅದೆಲ್ಲ ಮುಗಿಸ್ಕೊಂಡು ಇಲ್ಲಿ ಸ್ವಲ್ಪ ಡ್ರೈ ಫ್ರೂಟ್ಸ್ ಬೇಕಿತ್ತು, ಹಾಗೆ ತಗೊಳ್ಳೋಣ ಅಂತ ಬಂದ್ವಿ. ನಮ್ಮ ಸುಬ್ಬ ಮೊಬೈಲು ಪೌಚ್ ಹಿಂದೆ ನಮ್ಮ ಫ್ಯಾಮಿಲಿ ಫೋಟೋ ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮೊಬೈಲ್ ಶಾಪಿಗೆ ಕರ್ಕೊಂಡು ಹೋಗಿದ್ದೆ. ಸರಿ ಹಾಕ್ಸ್ಕೊ ಅಂತ ನಾನು ಒಂದು ಫೋಟೋನ ಸೆಲೆಕ್ಟ್ ಮಾಡಿದೆ. ಬಟ್ ಆ ಫೋಟೋ ನೀಟಾಗಿ ಸೈಡು ಏನಿದೆಯೋ ಅದೆಲ್ಲ ಕವರ್ ಆಗೋದಿಲ್ಲ ಅಂತೆ. ಸೊ ಅದು ಸುಮ್ಮನೆ ಹಾಕ್ಸಿದ್ರು ವೇಸ್ಟು ಅಂತ ಹೇಳ್ತಾಯಿದ್ರು. ಸರಿ ಬೇಡ ಬಿಡು ಅಂದ್ಕೊಂಡು ನಾವು ತರಕಾರಿ ತಗೊಂಡು ಹಾಗೆ ಸ್ವಲ್ಪ ಸ್ನ್ಯಾಕ್ಸ್ ತಗೊಂಡು ನಮ್ಮ ಅಕ್ಕ ಮನೆಗೆ ಬಂದು ತಿಂದ್ಕೊಂಡು ಕೂತ್ಕೊಂಡಿದ್ವಿ. ಹಾಗೆ ನಮ್ಮ ಅಕ್ಕ ರಸಮ್ ಮಾಡು ಅಂತ ಅಂತು. ಸರಿ ಅಂದ್ಕೊಂಡು ನಾನೇ ಇವತ್ತು ರಸಮ್ ಮಾಡ್ತಾಯಿದ್ದೀನಿ. ಇದಕ್ಕೆ ಮಾಮೂಲಿ ಏನಿಲ್ಲ, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಮೆಣಸು, ಜೀರಿಗೆ, ಕೊತ್ತಂಬರಿ ಸೊಪ್ಪು ಇಷ್ಟು ರುಬ್ಕೊಂಡು ಒಗ್ಗರಣೆಗೆ ಟೊಮೊಟೊ, ಬೆಳ್ಳುಳ್ಳಿ, ಒಣಮೆಣ್ಸಿನ್ಕಾಯಿ, ಕರಿಬೇವು, ಸಾಸಿವೆ ಇದೆಲ್ಲ ಇಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ
ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನಿಮಗೆ ಎಷ್ಟು ನೀರು ಬೇಕೋ ಅಷ್ಟು ಹದವಾಗಿ ನೀರು ಹಾಕ್ಕೊಂಡ್ರೆ ಸೊ ಒಂದು 5 ನಿಮಿಷ ಕುದಿಸ್ಕೊಂಡ್ರೆ ರಸಮ್ ರೆಡಿಯಾಗುತ್ತೆ. ಆಲ್ಮೋಸ್ಟ್ ನಾನು ಹಳೆ ಲಾಗಲ್ಲೆಲ್ಲ ತೋರಿಸಿರ್ತೀನಿ, ನೋಡಿಲ್ಲ ಅಂದರೆ ಹೋಗಿ ಚೆಕ್ ಮಾಡಿ. ಸೊ ಸಿಂಪಲ್ಲಾಗಿ ದಿಢೀರಂತ ಮಾಡುವಂಥ ರಸಮ್ ಇದು. ಸೊ ಹಾಗೆ ಊಟ ಮಾಡಿಕೊಂಡು ನಾವು ಕೆಳಗಡೆ ಬಂದ್ವಿ, ಮನೆಗೆ ಹೋಗೋಣ ಅಂತ ಹೇಳ್ಬಿಟ್ಟು. ಇವಾಗ ಮನೆಗೆ ಹೋಗಿ ಮಲ್ಕೊಳೋದೇ ಕೆಲಸ. ಪಾಪು ನೋಡಿ ಅವಳು ವಾಕ್ ಮಾಡಬೇಕು ನಮ್ಮ ಜೊತೆ, ಅಡ್ಡಾಡ್ತಾ ಇರ್ತಾಳೆ. ಹಿಂಗೆ ನಮ್ಮ ಅಕ್ಕರ ಮನೆಗೆ ಬಂದರೆ ಫುಲ್ ಖುಷಿ ಅವಳಿಗೆ ಮಲಗೋದಕ್ಕೆ, ಅಡ್ಡಾಡೋದಕ್ಕೆ. ಅದಾದಮೇಲೆ ನಾನು, ನಮ್ಮ ಅಕ್ಕನ ಮಕ್ಕಳು ದಿವ್ಯಾ, ನಿಶಾ, ಪಾಪು ಎಲ್ಲರೂ ಬಂದಾಗೆ ರೆಸ್ಟ್ ಮಾಡ್ತಾಯಿದ್ವಿ. ಈಗ ಇಷ್ಟು ತೊಗೊಂಬಂದ್ವಿ ತರಕಾರಿ, ಪಾಪುಗೆ ಕಾಸ್ಟ್ಯೂಮು. ಸೊ ನೋಡೋಣ ನಾಳೆ ದಿನ ಹೇಗೆ ಹ್ಯಾಂಡಲ್ ಮಾಡ್ತಾಳೆ ಡ್ರೆಸ್ ಹಾಕ್ಕೊಂಡ್ಮೇಲೆ ಅಂತ. ಸೊ ಗೈಸ್, ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬರಲಾ, ಬಾಯ್, ಟೇಕ್ ಕೇರ್, ಲಾಟ್ಸ್ ಆಫ್ ಲವ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.